ಅಷ್ಟಾವಕ್ರ. ಅವನ ಜೊತೆ ನಡೆದ ಒಂದು ಸುಂದರ ಘಟನೆ ಇದು. ಜನಕ ಮಹಾರಾಜನಿಗೆ ಜ್ಞಾನೋದಯ ಆದಾಗ, ಮಹಾರಾಜರಿಗೆ ಜ್ಞಾನೋದಯ ಆಗೋದು ಅಪರೂಪ. ಅಪರೂಪ ಅಷ್ಟೇ ಅಲ್ಲ, ಅದು ಅದ್ಭುತ ಸಂಗತಿ. Because an enlightened ruler means many things to the people. ಯಾಕಂದ್ರೆ ಆತ್ಮಜ್ಞಾನಿ ರಾಜನಾದರೆ ಅದು ಜನರ ಸೌಭಾಗ್ಯ. ಅದಕ್ಕಿಂತ ದೊಡ್ಡ ವರ ಇಲ್ಲ. ಇದಾದಾಗ ಅವನ ಗುರು ಅಷ್ಟಾವಕ್ರ, ಗುರುಗಳೆಲ್ಲ ಯಾವಾಗಲೂ ಸ್ವಲ್ಪ ವಿಚಿತ್ರ, ಅಂತೂ ದಾರಿ ಕಂಡುಕೊಂಡ್ವಿ ಅಂದಾಗ ಅದಲ್ಲ ಅಂತಾರೆ. ಜನಕ ಜ್ಞಾನೋದಯವಾಗಿ ಸಾರ್ಥಕವಾಯಿತು ಅಂದ್ಕೊಂಡ್ರೆ ಅಷ್ಟಾವಕ್ರ ಇಲ್ಲ, ಮುಗಿಲಿಲ್ಲ, ನೀನು ವಾಪಸ್ಸು ಹೋಗಿ ರಾಜ್ಯವನ್ನು ಆಳಬೇಕು, ನಿನಗೆ ಅದು ಬೇಡದೇ ಇರಬಹುದು, ವಿಷಯ ಅದಲ್ಲ, ಆದರೆ ಜನರಿಗೆ ಆತ್ಮಜ್ಞಾನಿ ರಾಜ ಬೇಕು ಅಂದ. ಹಾಗಾಗಿ ಜನಕನಿಗೆ ಯಾವಾಗೆಲ್ಲ ಸಮಯ ಸಿಗುತ್ತಿತ್ತೋ ಆಗೆಲ್ಲ ಅಷ್ಟಾವಕ್ರನ ಆಶ್ರಮಕ್ಕೆ ಹೋಗ್ತಿದ್ದ. ಅದು ಕಾಡಿನೊಳಗೆ ಇತ್ತು. ಜನಕ ಆಗಾಗ ಬಂದು ಆ ಆಶ್ರಮಕ್ಕೆ ಭೇಟಿ ಕೊಡ್ತಿದ್ದ. ಸಾಮಾನ್ಯವಾಗಿ ಈ ಗುರುಗಳೆಲ್ಲ ಒಂಥರ ಒಂಟಿ ಜನರು. ಜ್ಞಾನೋದಯ ಆದ ಸ್ನೇಹಿತರು ಎಲ್ಲಿ ಸಿಗ್ತಾರೆ ಹೇಳಿ? ತುಂಬ ಕಷ್ಟ. ಹಾಗಾಗಿ ಇಬ್ಬರೂ ಒಂದು ರೀತಿಯ ಬಾಂಧವ್ಯ ಬೆಳೆಸಿಕೊಂಡಿದ್ದರು. ಪರಸ್ಪರ ಸಾಂಗತ್ಯವನ್ನು ಎಂಜಾಯ್ ಮಾಡ್ತಿದ್ರು. ಉಳಿದೆಲ್ಲ ಶಿಷ್ಯರು ಇದನ್ನು ನೋಡಿ ಇಂಥ ಮಹಾನ್ ಚೇತನರಾದ ಅಷ್ಟಾವಕ್ರನಿಗೆ ಈ ರಾಜನ ಬಗ್ಗೆ ಒಂದು ರೀತಿಯ ಒಲವು. ಅವರು ಯಾವಾಗ ಬಂದರೂ ಸಹ ಮಾತಾಡ್ತಾ ಇರ್ತಾರೆ, ನಗ್ತಾ ಇರ್ತಾರೆ, ಅವರ ಜೊತೆನೇ ಇರ್ತಾರೆ. ಎಲ್ಲವನ್ನೂ ತೊರೆದು ಬಂದ, ಅಥವಾ ಹಾಗೆ ಅಂದುಕೊಂಡಿರೋ ಅವೆಲ್ಲರೂ ಇಲ್ಲಿ ಸನ್ಯಾಸಿಯಾಗಿ ಇದ್ದಾರೆ, ಆದರೆ ಅವರಿಗೆ ಹೆಚ್ಚು ಗಮನ ಸಿಗ್ತಿರಲಿಲ್ಲ. ಹಾಗಂತ ಗುರುಗಳ ಜೊತೆ ಇವರನ್ನು 10 ನಿಮಿಷ ಬಿಟ್ಟರೆ ಇವರಿಗೇನು ಮಾಡಬೇಕು ಗೊತ್ತಾಗಲ್ಲ. ಅವರಲ್ಲಿ ಒಂಥರ ಅಸಮಾಧಾನ ಬೆಳೀತಾ ಇತ್ತು. ಅಷ್ಟಾವಕ್ರನಿಗೆ ಇದರ ಅರಿವಿತ್ತು. ಇನ್ನೂ ಬೆಳೀಲಿ ಅಂದ್ಕೊಂಡ. ಯಾಕೆಂದರೆ ಇವೆಲ್ಲ ಒಂದು ಸಾಧ್ಯತೆ, ಏನಾದರೂ ಒಂದು ಆಗಬೇಕು, ಆಗ ಮಾತ್ರ ಏನೋ ಮಾಡಬಹುದು. ಏನೂ ಆಗಲಿಲ್ಲ ಅಂದರೆ ಸುತ್ತಲಿನ ಜನರು ಜೀವಂತ ಇಲ್ಲ, ಸತ್ತಿದ್ದಾರೆ ಅಂತ. ಜೀವಂತವಿರೋರು ಇದ್ದರೆ ಏನೋ ಒಂದು ಉಂಟಾಗಬೇಕು, ಸಂತೋಷ ಉಂಟಾಗಬೇಕು, ಪ್ರೀತಿ ಉಂಟಾಗಬೇಕು, ಭಾವೋತ್ಕರ್ಷ ಉಂಟಾಗಬೇಕು, ಅಥವಾ ಕೊನೆ ಪಕ್ಷ ಅಸಮಾಧಾನ, ದ್ವೇಷ, ಅಸೂಯೆ ಏನಾದರೂ ಆಗಬೇಕು. ಏನೋ ಒಂದು ಉಂಟಾಗ್ತಿದೆ ಅಂದರೆ ಅವರ ಜೊತೆ ಏನಾದರೂ ಮಾಡಬಹುದು. ಏನೂ ಇಲ್ದಿದ್ರೆ ಏನು ಮಾಡೋದು? ಅದನ್ನು ಬೆಳೆಯೋಕ್ಕೆ ಬಿಟ್ಟ. ಆಮೇಲೆ ಒಂದಿನ ಈ ಘಟನೆ ಆಯಿತು. ಅವತ್ತು ಕೂಡ ಸತ್ಸಂಗದಲ್ಲಿ ಜನಕ ಒಂದು ಮೂಲೆಯಲ್ಲಿ ಕೂತಿದ್ದ ಮತ್ತು ಅಷ್ಟಾವಕ್ರ ಏನನ್ನೂ ಹೇಳ್ತಿರುವಾಗ ದಿಢೀರನೆ ಒಬ್ಬ ಸೈನಿಕ ಅಲ್ಲಿಗೆ ಓಡೋಡಿ ಬಂದು ಗುರುಗಳ ಕಡೆ ಒಂಚೂರೂ ನೋಡದೆ ಸೀದಾ ರಾಜನ ಬಳಿ ಓಡಿದ. ದೊಡ್ಡ ಧ್ವನಿಯಲ್ಲಿ, ಅರಮನೆಗೆ ಬೆಂಕಿ ಹತ್ತಿಕೊಂಡಿದೆ, ನೀವು ಈಗಲೇ ಬರಬೇಕು ಅಂದ. ಜನಕ ಮೊದಲು ಹೊರಡಾಚೆ. ಸತ್ಸಂಗದೊಳಗೆ ಬರೋಕೆ ಎಷ್ಟು ಧೈರ್ಯ! ನನ್ನ ಗುರುಗಳಿಗೆ ನಮಸ್ಕರಿಸದೆ ಇಲ್ಲಿ ಬಂದು ಏನೋ ಕೆಲಸಕ್ಕೆ ಬಾರದ್ದನ್ನು ಹೇಳ್ತಿದ್ದೀಯಾ, ಹೊರಡಾಚೆ ಎಂದ. ಅಷ್ಟಾವಕ್ರ ತಾನು ಮಾತಾಡೋದನ್ನು ಮುಂದುವರಿಸಿದ. ಜನಕ ಅಲ್ಲೇ ಕೂತ. ಅರಮನೆ ಸುಡ್ತಾ ಇತ್ತು. ಇಲ್ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲಿ ಕಿರುಚಾಡ್ತಿದ್ರು, ಆದರೆ ಇಲ್ಯಾರೂ ತಲೆ ಕೆಡಿಸ್ಕೊಳ್ಳಿಲ್ಲ. ಇದು ಮುಂದುವರಿತು, ನಮ್ಮ ಲ್ಯಾಪ್ ಆಫ್ ಮಾಸ್ಟರ್ ಕಾರ್ಯಕ್ರಮದ ಥರ. ಮೂರು ದಿನ ನಿಮ್ಮ ಕಾಲುಗಳಿಗೆ ಸಾಕೋಗೋವರೆಗೂ ಅದು ಮುಂದುವರಿಯುತ್ತೆ.
ಇದು ಮುಂದುವರೆದಿತ್ತು. ಅಲ್ಲಿ ಆಶ್ರಮದಲ್ಲಿ ಸಹಾಯಕ್ಕೆ ಅಂತಿದ್ದ ಒಬ್ಬ ಹುಡುಗ ಸತ್ಸಂಗಕ್ಕೆ ಓಡಿ ಬಂದು ಹೇಳ್ದ, ಒಂದಿಷ್ಟು ಮಂಗಗಳು ಬ್ರಹ್ಮಚಾರಿಗಳ ಬಟ್ಟೆಗಳನ್ನು ಕಿತ್ತು ಹರಿದು ಹಾಕ್ತಿವೆ ಅಂದ. ಅವನು ಹಾಗೆ ಹೇಳ್ತಿದ್ದ ಹಾಗೆ ಹಲವಾರು ಜನರು ಎದ್ದು ಬಟ್ಟೆನ ಕಾಪಾಡಿಕೊಳ್ಳೋಕ್ಕೆ ಓಡಿದರು. ಅವರ ಬಟ್ಟೆ ಹೇಗಿರುತ್ತೆ? ವಿಶೇಷ ಬಟ್ಟೆ ಅಲ್ಲ, ಮುಖ್ಯವಾದ್ದೇ. ಆದರೆ ಬರೀ ಒಂದು ಕೌಪೀನ ಅಷ್ಟೇ, ಒಂದು ತುಂಡು ಬಟ್ಟೆ. ಅವರೆಲ್ಲರೂ ಅದನ್ನು ಉಳಿಸ್ಕೊಳ್ಳೋಕೆ ಓಡಿದರು ಮತ್ತು ಮಂಗಗಳನ್ನೆಲ್ಲ ಓಡಿಸಿ ಎಷ್ಟು ಸಿಗ್ತೋ ಅಷ್ಟು ಬಟ್ಟೆ ಎತ್ಕೊಂಡು ಬಂದರು. ಆಗ ಅಷ್ಟಾವಕ್ರ ಮಾತು ಮುಂದುವರಿಸ್ತಾ ಹೇಳಿದ, ಈ ರಾಜನ ಅರಮನೆ ತುಂಬೆಲ್ಲ ಸಂಪತ್ತಿದೆ, ಜನರಿದ್ದಾರೆ. ಬರೀ ಸಂಪತ್ತಷ್ಟೇ ಅಲ್ಲ, ಜನರಿದ್ದಾರೆ. ಅವನಿಗೆ ತುಂಬ ಆತ್ಮೀಯರಾದ ಜನರು. ಅರಮನೆ ಉರಿತಾ ಇದೆ, ಆದರೆ ಅವನಿಗೆ ಸತ್ಸಂಗಕ್ಕೆ ಅಡಚಣೆಯಾದ ಬಗ್ಗೆ ಕಾಳಜಿ ಇದೆ. ಜೀವನದಲ್ಲಿ ಎಲ್ಲವನ್ನೂ ತೊರೆದಿದ್ದೀರಿ ಅನ್ನೋರು ಒಂದು ತುಂಡು ಬಟ್ಟೆಗಾಗಿ ಸ್ವಲ್ಪನೂ ಯೋಚನೆ ಮಾಡದೆ ಓಡಿದ್ರಿ. ನನ್ನ ಕಡೆ ನೋಡದೆ ಆ ಬಟ್ಟೆಗಾಗಿ ಓಡಿದಿರಿ. ಆದರೆ ನಮ್ಮ ಹತ್ರ ಎರಡಷ್ಟೇ ಇರೋದು. ಒಂದು ಹಾಕ್ಕೊಂಡಿದ್ದೀವಿ, ಒಂದು ಅಲ್ಲಿದೆ. ಮಂಗ ತಗೊಂಡು ಹೋದರೆ ಏನು ಮಾಡೋದು? ಆ ರಾಜನಿಗಿಂತ ದುಸ್ತರ ಸ್ಥಿತಿಯಲ್ಲಿ ನಾವಿದ್ದೀವಿ. ರಾಜ ಬೇಕಿದ್ರೆ ಇನ್ನೊಂದು ಅರಮನೆ ಕಟ್ಟಬಹುದು, ಆದರೆ ನೀವು ಆಡಮ್ನಿಂದ ಕಲಿಬೇಕು. ಅವನು ಮರದ ಎಲೆಗಳಿಂದಲೇ ಮೈ ಮುಚ್ಕೋತಿದ್ದ. ಆಗ ಅಷ್ಟಾವಕ್ರ ಹೇಳಿದ, ಈಗ ಪ್ರಶ್ನೆ ಇರೋದು ನಿಮ್ಮ ಹತ್ರ ಏನಿದೆ ಅನ್ನೋದಲ್ಲ, ಅದಕ್ಕೆ ಹೇಗೆ ಅಂಟಿಕೊಂಡಿದ್ದೀರಿ ಅನ್ನೋದು. ನಿಮ್ಮ ಹತ್ರ ಒಂದು ರಾಜ್ಯನೇ ಇದ್ದರೂ ಅದನ್ನು ನಿರ್ದಿಷ್ಟ ರೀತಿಯಲ್ಲಿ ಇಟ್ಕೋಬಹುದು. ರಾಜ್ಯ ಅನ್ನೋದು ಸಂಪತ್ತು, ಹಣ, ಜನರು ಅಂತ ಹೊರಗೆ ಇರಬೇಕಿಲ್ಲ. ಬಹುತೇಕ ಜನರಿಗೆ ಅವರ ರಾಜ್ಯ ಅವರದೇ ದೇಹ ಮತ್ತು ಮನಸ್ಸಾಗಿರುತ್ತೆ. ಅದನ್ನು ಹೇಗೆ ಇಟ್ಕೋತೀರಿ? ಒಂದು ರೀತಿಯಲ್ಲಿ ಇಟ್ಕೊಂಡ್ರೆ ನೀವು ನೋವಲ್ಲಿ ನರಳಾಡೋ ಹಾಗೆ ಮಾಡುತ್ತೆ. ಇನ್ನೊಂದು ರೀತಿಯಲ್ಲಿ ಇಟ್ಕೊಂಡ್ರೆ ಜೀವನದಲ್ಲಿ ಸರಾಗವಾಗಿ ಸಾಗ್ತೀರಿ. ಯಾಕಂದರೆ ಜೀವವಾಗಿ ಇರೋಕೆ ಶ್ರಮ ಬೇಕಿಲ್ಲ. ನಿಮಗೆ ನೆನಪಿಸ್ತಿದ್ದೀನಿ, ನೀವೊಂದು ಜೀವ. ಹೌದು, ನಿಜಕ್ಕೂ. ಅಲ್ಲಿ ನೋಡಿ, ನಿಮ್ಮ ಪಕ್ಕ ಇರೋ ಕಲ್ಲು ಎಷ್ಟು ಸುಲಭ ಮತ್ತು ಸರಳವಾಗಿ ಇದೆ. ಹೌದಾ ಅಲ್ವಾ? ನೀವು ಜೀವ ಆಗಿಲ್ದಿದ್ರೆ ಎಷ್ಟು ಸುಲಭ ಮತ್ತು ಸರಳ. ಇದಕ್ಕೆ ಜನರು ತಮ್ಮನ್ನು ಅತಿಯಾದ ಆಲ್ಕೋಹಾಲ್, ಡ್ರಗ್, ಅತಿಯಾದ ಆಹಾರದಲ್ಲಿ, ಟಾಯ್ಲೆಟ್ ಕ್ಲೀನಿಂಗಲ್ಲಿ ಅಥವಾ ಇನ್ನೊಂದು ಮತ್ತೊಂದರಲ್ಲಿ ಮುಳುಗಿಸಿಕೊಳ್ಳೋದು. ಯಾಕಂದರೆ ಯಾವುದೋ ರೀತಿಯಲ್ಲಿ ಜೀವವಾಗಿ ಇಲ್ಲದೇ ಇರೋದು ಸುಲಭ ಮತ್ತು ಸರಳ ಅಂತ ಗೊತ್ತಾಗಿದೆ. ನೀವು ಜೀವಂತಿಕೆಯಲ್ಲಿ ಇಲ್ಲದಿದ್ದರೆ ಅದು ಸರಳ ಮತ್ತು ಸುಲಭ. ಸುಮ್ಮನೆ ಎಲ್ಲೋ ಕೂರ್ತೀರಿ ಕಲ್ಲಿನ ಹಾಗೆ. ಆದರೆ ಸಾವಿನ ಕ್ಷಣ ಬಂದಾಗ ಜೀವ ಆಗಿದ್ದರೂ ಬೇರೆ ಏನೋ ಆಗಿ ನಟಿಸ್ತಿದ್ರಿ ಅಂತ ಗೊತ್ತಾಗತ್ತೆ. ಇಲ್ದಿದ್ರೆ ಸಾಯೋಕ್ಕಾಗಲ್ಲ. ಆಗ ಅದೊಂದು ಯಾತನೆಯಾಗುತ್ತೆ. ಅದಕ್ಕೆ ಪ್ರಜ್ಞಾಪೂರ್ವಕರಾಗಿ ಅನ್ನೋದು. ಅದಕ್ಕೆ ಯಾವಾಗಲೂ ನೆನಪಿಸೋದು, ಒಂದಿನ ಸಾಯ್ತೀರಿ, ಒಂದಿನ ಸಾಯ್ತೀರಿ ಅಂತ. ನಿಮಗೆ ಸಾವು ಬರಲಿ ಅಂತಲ್ಲ, ನನ್ನ ಸಹಾಯ ಇಲ್ಲದೇನೂ ನಿಮಗದು ಆಗುತ್ತೆ, ಆ ಭರವಸೆ ಇದೆ. ನಾನು ನಿಮಗದನ್ನು ಬಯಸಬೇಕಿಲ್ಲ. ನೀವು ಹೇಗಿದ್ದರೂ ಸಾಯ್ತೀರಿ. ನಿರಂತರವಾಗಿ ಅದನ್ನು ನೆನಪಿಸೋದು. ಯಾಕಂದರೆ ನೀವು ಜೀವ ಅಂತ ನಿಮಗೆ ಗೊತ್ತಾಗೋಕೆ. ನೀವು ಕಲ್ಲಿನ ಥರ ಇರಬಾರ್ದು. ನೀವು ಒಂದು ಯಾಂತ್ರಿಕ ಜೀವಿಯಾಗಿ ಇರಬಾರ್ದು. ನೀವು ನಡೀತಾ ಮಾತಾಡ್ತಾ ಎಲ್ಲವನ್ನೂ ಮಾಡ್ತೀರಿ, ಆದರೆ ಜೀವಂತಿಕೆ ಇರಲ್ಲ. ಅದು ಮುಖ್ಯವಾದ ವಿಷಯ. ಅದು ಮುಖ್ಯವಾದ ವಿಷಯ ತಾನೇ? ಇಲ್ಲ, ಬೇರೆಯವರಿಗೆ ಮಾಡೋಕೆ ಆಗೋದನ್ನು ನಾನು ಮಾಡಿದರೆ ಅಷ್ಟು ಸಾಕು. ಜೀವಂತಿಕೆಯಲ್ಲಿ ಇದ್ದೀನೋ ಇಲ್ವೋ ಮುಖ್ಯ ಅಲ್ಲ ಅಲ್ವಾ? ಬೇರೆಯವರು ಮಾಡೋ ಹಾಗೆ ಒಂದೆರಡು ಸಂಗತಿ ಮಾಡಿದರೆ
ಬೇರೆಯವರ ಥರ ನಾನು ಯಶಸ್ವಿ ಆದರೆ, ಬೇರೆಯವರ ಹತ್ರ ಇರೋದನ್ನು ಅಥವಾ ಇಲ್ಲದೇ ಇರೋದನ್ನು ನಾನು ತಗೊಂಡ್ರೆ ಅಷ್ಟಾದರೆ ಸಾಕು. ಮನುಷ್ಯರಿಗೆ, ಬಹುತೇಕ ಮನುಷ್ಯರಿಗೆ ಅಷ್ಟೇ ಸಾಕು. ಹಾಗಾಗಿ ಗೊತ್ತಿಲ್ಲದೇನೆ ಹಲವು ರೀತಿಯಲ್ಲಿ ಜೀವವಾಗಿ ಇಲ್ದಿರೋದೇ ಜೀವನಕ್ಕೆ ಪರಿಹಾರ ಅಂದ್ಕೊಂಡಿದ್ದಾರೆ. ಆದರೆ ಅದು ಪರಿಹಾರ ಅಲ್ಲ, ಅದೊಂದು ಭ್ರಮೆ. ನೀವೇನೇ ಮಾಡಿದರೂ, ನೀವು ಸತ್ತರೂ ನೀವೊಂದು ಜೀವ ಅಂತ ಸಾಬೀತಾಗತ್ತೆ. ಜೀವಂತ ಇದ್ದಾಗ ನೀವೊಂದು ಜೀವ ಅಂತ ಸಾಬೀತು ಮಾಡದಿದ್ದರೆ, ಜೀವವಾಗಿದ್ರಿ ಅಂತ ಸತ್ತಾಗ ಸಾಬೀತು ಮಾಡ್ತೀರಿ. ಹೌದಾ ಅಲ್ವಾ? ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಜೀವನದ ತಂತ್ರಗಳಿಂದಾಗಲಿ ಅಥವಾ ಸಾವಿನಿಂದಲೇ ಆಗಲಿ ಅದನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದೊಂದು ಸುಳಿನ, ಅದು ಸುಳಿ ಅಲ್ಲ, ಅದೊಂದು ಅದ್ಭುತ ಸಾಧ್ಯತೆ. ಕಾಲ ಕೆಳಗಿರೋ ಈ ಮಣ್ಣು ಒಂದು ಜೀವವಾಗೋಕೆ ಬಯಸ್ತಿದೆ. ಅದಕ್ಕೆ ಆ ಆಕಾಂಕ್ಷೆ ಇಲ್ಲದಿದ್ದರೆ ಇಲ್ಲೊಂದು ಮರವಾಗಿ ನಿಲ್ಲಲ್ಲ. ಇಲ್ಲಿ ಯಾವುದು ಜೀವ ಅಲ್ವೋ ಅದೊಂದು ಜೀವ ಆಗೋಕೆ ಬಯಸ್ತಿದೆ. ಇಲ್ಲದಿದ್ದರೆ ವಿಶ್ವದಲ್ಲಿ ಯಾವುದೂ ನಡೆಯಲ್ಲ. ಎಲ್ಲನೂ ಜೀವವಾಗೋಕೆ, ಜೀವಂತಿಕೆಯ ಉತ್ತುಂಗ ತಲುಪೋಕೆ ಬಯಸ್ತಿದೆ. ನೀವದನ್ನು ವಿಕಸನ ಅನ್ನಿ ಅಥವಾ ಏನು ಬೇಕಾದರೂ ಅನ್ನಿ. ಆದರೆ ಮೂಲಭೂತವಾಗಿ ಜೀವ ಅಲ್ಲದಿರೋ ಎಲ್ಲನೂ ಜೀವ ಆಗೋಕೆ ಬಯಸ್ತಿವೆ. ಜೀವ ಅಂತಿರೋ ಎಲ್ಲನೂ ಇನ್ನೂ ಮೇಲ್ಮಟ್ಟದ ಜೀವವಾಗೋಕೆ ಬಯಸ್ತಿದೆ. ಇದು ಬೋಧನೆ ಅಲ್ಲ, ಇದು ಶಾಸ್ತ್ರ ಅಲ್ಲ, ಇದು ಯಾರದ್ದೋ ಸಿದ್ಧಾಂತ ಅಲ್ಲ. ಜೀವನ ಯಾವಾಗಲೂ ಇರೋ ರೀತಿನೇ ಹೀಗೆ. ಈ ಆಕಾಂಕ್ಷೆ ಇದೆ. ಅದನ್ನು ಸುಮ್ಮನಾಗಿಸೋ ಒಂದೇ ಒಂದು ದಾರಿ ಜೀವ ಅಲ್ಲ ಅನ್ನೋ ಥರ ಇರೋದು ಅಥವಾ ಜ್ಞಾನೋದಯ ಹೊಂದೋದು. ಎರಡೂ ಅದನ್ನೇ ಮಾಡೋದು. ಫಲಿತಾಂಶ ಅದೇ. ಆದರೆ ದೊಡ್ಡ ವ್ಯತ್ಯಾಸ ಇದೆ.